ಭರವಸೆ ಇಲ್ಲವೇ? ದೇವರಾಗಿ ಯೇಸು ಭೂಮಿಯ ಮೇಲೆ ಕೆಲಸ ಮಾಡಿದ ಅದ್ಭುತಗಳು ಸ್ವರ್ಗದಲ್ಲಿರುವ ಕ್ರೈಸ್ತರಿಗೆ ಆತನು ಪೂರೈಸುವ ಪರಿಪೂರ್ಣವಾದ ಶಾಶ್ವತ ಕೆಲಸವನ್ನು ಮುನ್ಸೂಚಿಸುತ್ತದೆ. ನೀವು ಮತ್ತೆ ಎಂದಿಗೂ ಶುದ್ಧರಾಗುವುದಿಲ್ಲ ಎಂಬುದು ಹತಾಶವಾಗಿದೆ. ಯೇಸು ಕುಷ್ಠರೋಗಿಯನ್ನು ವಾಸಿ ಮಾಡಿದ್ದು. ಲೂಕ 5:12-16. ಆತನು ಒಂದಾನೊಂದು ಊರಿನಲ್ಲಿದ್ದಾಗ ಮೈಯೆಲ್ಲ ಕುಷ್ಠರೋಗ ತುಂಬಿದ ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಯಿತು. ಆಗ ಆತನು ಅವನಿಗೆ, ನೀನು ಯಾರಿಗೂ ಹೇಳಬೇಡ, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಅಪ್ಪಣೆ ಕೊಟ್ಟನು. ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತ್ತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡಿಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಇಂದು ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ ಎಂದು ದೇವರು ಎಲ್ಲ ಹತಾಶ ಜನರನ್ನು ಪ್ರೇರೇಪಿಸುತ್ತಿದ್ದಾನೆ. ಹೊಸ ವಿಶ್ವಾಸಿಗಳ ಪಾಪಗಳು ತಕ್ಷಣವೇ ಕ್ಷಮಿಸಲ್ಪಡುತ್ತದೆ ಮತ್ತು ಈಗ ಸ್ವರ್ಗಕ್ಕೆ ಕರೆದೊಯ್ಯಲು ವಿಶ್ವಾಸದಿಂದ ಕಾಯಬಹುದು. ಅಲ್ಲಿ ನಮ್ಮ ಎಲ್ಲ ನೋವು ಮತ್ತು ಅನಾರೋಗ್ಯವು ಶಾಶ್ವತವಾಗಿ ಗುಣಪಡಿಸಲ್ಪಡುತ್ತದೆ. ಪರಿಪೂರ್ಣವಾದ ಸಂತೋಷ, ಪರಿಪೂರ್ಣವಾದ ದೇಹಗಳು, ಪರಿಪೂರ್ಣವಾದ ಸಂಬಂಧಗಳು ಮತ್ತು ಅಂತ್ಯವಿಲ್ಲದ ಪರಿಪೂರ್ಣ ಪ್ರೀತಿ